ಇವತ್ತು ವ್ಲಾಗ್ ಎಲ್ಲಿಂದ ಮಾಡು ಆಟಾಡು. ಸೊ ನಾನು ಈ ವ್ಲಾಗ್ನ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಣ್ಣ, ಮೈಸೂರಲ್ಲಿ ನಮ್ಮ ಅಕ್ಕನ ಮನೆಯಿಂದ. ಯಾಕೆ ಇಲ್ಲಿಗೆ ಬಂದಿರೋದು ಮತ್ತು ನಾನು ಮರ್ತೋಗ್ಬಿಟ್ಟು ಸುಮ್ಮನೆ ನಾನು ವ್ಲಾಗ್ ಮಾಡೋದು ಬೆಂಗಳೂರಿಂದ ಮೈಸೂರಿಗೆ ಬರೋ ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದೆ. ಸೊ ಸಾರಿ. ಅದಕ್ಕೆ ನಾನು ಈಗ ಇವತ್ತು ಎಲ್ಲಿಗೆ ಹೋಗ್ತಿರೋದು ಅಂದರೆ ಮಾಲ್ ಆಫ್ ಮೈಸೂರಿಗೆ ಹೋಗ್ತಿದ್ದೀವಿ. ಬಿಕಾಸ್ ನಾವು ಮೇ 3rd ಆ ಥರಲ್ಲಿ ಮೇ 3rd ಆವಾಗ ಎಲ್ಲೋ ಟ್ರಿಪ್ ಹೋಗ್ತಿದ್ದೀವಿ. ಅದು ಆ ಬ್ಲಾಗಲ್ಲೇ ತಿಳ್ಕೊಳ್ಳಿ. ಯಾರೋ ಬಂದು ಅದನ್ನು ಆ ಬ್ಲಾಗಲ್ಲೇ ತಿಳ್ಕೊಳ್ಳಿ. ಹೇಳೋದು ಮಾಡ್ತಾರೆ ಮಾಲ್ ಆಫ್ ಮೈಸೂರಿಗೆ ಹೋಗೋದು ಯಾಕೆ ಅಂದರೆ ನಾನಲ್ಲ ಸಾರಿ ನಮ್ಮ ಅತ್ತೆ, ನಮ್ಮಮ್ಮ, ನಮ್ಮಿಬ್ಬರು ಅಕ್ಕಂದಿರು ಸೇಮ್ ಡ್ರೆಸ್ ಹೋಗ್ತಿದ್ದಾರೆ ಟ್ರಿಪ್ಗೆ ಹೋಗೋಕ್ಕೆ. ಸೊ ಬರಬೇಡ, ಅಲ್ಲೇ ಇರು, ನಾನೇ ಬರ್ತೀನಿ. ಸೊ ಸೇಮ್ ಡ್ರೆಸ್ ತಗೋತಿದ್ದಾರೆ ಹೋಗೋಕ್ಕೆ. ಸೊ ಅದನ್ನು ಪರ್ಚೇಸ್ ಮಾಡೋಕ್ಕೋಸ್ಕರ ನಾವು ಮಾಲ್ ಆಫ್ ಮೈಸೂರಿಗೆ ಹೋಗ್ತಿರೋದು. ಬನ್ನಿ ಹೋಗೋದು. ಈಗ ಹೋಗ್ತಿದ್ದೀವಿ, ಡ್ರೈವರ್ ಬಂದರು, ಹೋಗೋದು. ಮಾಲ್ ಆಫ್ ಮೈಸೂರು ಈಗ ಶಾಪರ್ ಸಾಕರ್ಗೆ ಹೋಗಿದ್ವಿ. ಅಲ್ಲೇನೋ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಸೊ ಈಗ ಪ್ಯಾಂಟಲಾಂಗ್ಸ್ಗೆ ಬಂದಿದ್ದೀವಿ, ಸೆಲೆಕ್ಷನ್ ಮಾಡ್ತಿದ್ದಾರೆ. 1300. ಓಹೋ, ಸೆಲೆಕ್ಷನ್ ಏನೋ ಸ್ವಲ್ಪ ಚೆನ್ನಾಗಿದೆ. ಬನ್ನಿ ನೋಡ್ತಿದ್ದೀವಿ. ಬಾಯ್ಸ್ದು ಆ ಕಡೆ ಗರ್ಲ್ಸ್ದು, ಈ ಕಡೆ ಎಲ್ಲ ಬಾಯ್ಸ್. ನಾವು ಅಂದ್ಕೊಂಡೆ ಸ್ವಲ್ಪ ಒಂದು ಬೇಗ ಹೋದರೆ ಎಡ್ಮುರಿ ಬಲ್ಮುರಿ ಫಾಲ್ಸಿಗೆ ಹೋಗೋಣ ಅಂತ. ಬನ್ನಿ, ಇದು ಬೇಗ ಮುಗಿಸ್ಬೇಕು. ನಾನು ನಿಂತ್ಕೊಂಡು ಕೆಳಗಡೆ ವ್ಯೂ ಗೈಸ್. ನಾವು ಎಲ್ಲ ಹೋಗ್ತಿದ್ದೀವಿ ಗೊತ್ತಿಲ್ಲ, ಅವ್ರು ಹೋಯ್ತಾರೆ, ನಾನು ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಅಲ್ಲಿ ನಾವು ಮತ್ತೆ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಆಗಲೇ ನಾನು ಹೇಳೋದು ಶಾಪರ್ ಸ್ಟಾಕರ್, ಅದು ಶಾಪರ್ ಸ್ಟಾಕರ್ ಅಲ್ಲ, ಶಾಪರ್ ಸ್ಟಾಪ್ ಅದು. ಬನ್ನಿ ಈಗ ಹೋಗೋದ. ಇಲ್ಲೆಲ್ಲ ಹೋಗ್ತೀನಿ ಗೊತ್ತಿಲ್ಲ, ಹಾಗೆ ಅವ್ರ ಹಿಂದೆ ಹೋಗ್ತೀನಿ ಫಾಲೋ ಮಾಡ್ಕೊಂಡು ಅಷ್ಟೇ. ನೋಡಿ ಇದೆಲ್ಲ ಈಚೆಗಡೆ ಹಾಕೊಂಡಿರೋದು ಸ್ಟಾಲ್. ಸೊ ಗೈಸ್, ಮಾಲಲ್ಲೆಲ್ಲ ಸುತ್ತಾಡಿ ನಮ್ಮ ಅವ್ರು 4 ಜನ ಎಲ್ಲ ಒಂದೇ ಥರ ಡ್ರೆಸ್ ತೊಗೊಂಡು, ನಾನು ನಮ್ಮ ಅಣ್ಣ ಒಂದು ಪೇರ್ ಡ್ರೆಸ್ ತೊಗೊಂಡ್ರಿ ಟ್ರಿಪ್ಪಿಗೆ ಅಂತಾನೆ. ಸೊ ಯಾಕಂದರೆ ಮನೇಲಿ ಆಲ್ರೆಡಿ 2 ಪೇರ್ಸ್ ಏನೋ ನನಗಿತ್ತು. ಸೊ ಅದಕ್ಕೆ 1 ಪೇರ್ ಅಷ್ಟೇ ತೊಗೊಂಡಿದ್ದು. ನಾವೇನು ಅಂದ್ಕೊಂಡಿದ್ದು 1 o'clock ಮಾಲ್ಗೆ ಹೋಗಿದ್ದು. 2 o'clock 2:30 ಎಷ್ಟಲ್ಲಿ ಬಂದರೆ ನಾವು ಬರಮುಡಿ ಫಾಲ್ಸಿಗೆ ಹೋಗೋದಾ ಅಂತ. ಬಟ್ ನಾವು 1 o'clock ಅಂದ್ಕೊಂಡು 2 o'clock ಅಷ್ಟೇ 1 o'clock ಹೋದ 4 o'clock ಬಂದ್ವಿ. ಸೊ ಅದಕ್ಕೆ ಫಾಲ್ಸ್ನ ಕ್ಯಾನ್ಸಲ್ ಮಾಡಿ ಮನೆಗೆ ಬಂದು ಊಟ ಯಾರೂ ತಿಂದಿರಲಿಲ್ಲ, ಹೊಟ್ಟೆ ಹಸಿತಿತ್ತು. ಸೊ ಅದಕ್ಕೆ ಅನ್ನ ಸಾಂಬಾರು ಮಾಡಿರೋ ಅನ್ನ ಸಾಂಬಾರು ತಿಂದು ಈಗ 4 ಜನ ತೊಗೊಂಡಿದ್ರಲ್ಲ, ಒಬ್ರಿಗೆ ನಮ್ಮ ಅಕ್ಕಂಗೆ ಮಾತ್ರ ಸ್ಯಾಟಿಸ್ಫೈಸ್ ಆಗಲಿಲ್ಲ. ಸೊ ಅದಕ್ಕೆ ಮತ್ತು ಸಂಜೆ ಈಗ ಮಕ್ಕಳೆಲ್ಲ ಮಲ್ಕೊಂಡಾದ್ಮೇಲೆ ನಾವು ಅನ್ಲಿಮಿಟೆಡು ಮ್ಯಾಕ್ಸ್ಗೆ ಹೋಗ್ತಿದ್ದೀವಿ. ಸೊ ನೋಡೋಣ ಎಲ್ಲಿ ಹೋಗ್ತಾರೋ ಅವ್ರ ಹಿಂದೆ ಹೋಗೋದು ಅಷ್ಟೇ. ನೋಡಿ ಆವಾಗ ಸಿಗೋಣ. ಅವರು ಬಟ್ಟೆ ಅಂಗಡಿಗೆ ಹೋಗಿದ್ರು, ನಾನು ಹೋಗಲಿಲ್ಲ ಬಿಕಾಸ್ ಫುಲ್ ಟಯರ್ಡ್ ಆಗಿದೆ. ಸೊ ಮಕ್ಕಳನ್ನೆಲ್ಲ ನೋಡ್ಕೋಬೇಕಾಗಿತ್ತು. ನೋಡ್ಕೊಂಡು ಹಂಗೆ ಮಲ್ಕೊಂಡೇ ಬಿಟ್ಟೆ. ಆಮೇಲೆ ನಾನು ಎದ್ದೋಳಷ್ಟರಲ್ಲಿ ಸ್ವಲ್ಪ ಟಿ ವಿ ನೋಡಿದೆ. ಆಮೇಲೆ ಅವ್ರು ಬಂದು ಮಸಾಲೆ ಪುರಿ ತಂದಿದ್ರು. ಮಸಾಲೆ ಪುರಿ ತಿಂದು ಈಗ ಮಲ್ಕೋಬೇಕು. ಸೊ ಈಗ ವ್ಲಾಗ್ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದಂತೂ ಮರಿಬೇಡಿ. ಬಾಯ್ ಬಾಯ್.